ಬೆಂಗಳೂರಿನ ವ್ಯಾಪಾರಿಗಳೇ ಇರಲಿ ನಿಮಗೆ ಎಚ್ಚರ ಎಚ್ಚರ. UPI ಪೇಮೆಂಟ್ ಮಾಡಿಸ್ಕೊಳ್ಳೋ ಮುನ್ನ ಮೈಯೆಲ್ಲ ಕಣ್ಣಾಗಿರಲಿ. ಯಾಕಂತ ಹೇಳಿದ್ರೆ ಕೊಂಚ ಯಾಮಾರಿದ್ರು ಮೋಸವಾಗುತ್ತೆ. ಕೊಂಚ ಯಾಮಾರಿದ್ರು ಆಗಲಿದೆ ಮೋಸ, ಮಹಾ ಮೋಸ. ಇದಕ್ಕೆ ತಾಜಾ ಉದಾಹರಣೆಯಾಗಿ ಒಂದು ವಂಚನೆ ಬಯಲಾಗಿದೆ. ಸಾಮಾನ್ಯ ಗ್ರಾಹಕರಂತೆ ಬಟ್ಟೆ ಖರೀದಿಸಿ 15,000 ರೂಪಾಯಿ ವಂಚನೆ ಮಾಡಿರುವಂಥದ್ದು. ಫೇಕ್ ಆ್ಯಪ್ ಮೂಲಕ ಅಂಗಡಿ ಮಾಲೀಕನಿಗೆ ಪಂಗನಾಮ ಬಿದ್ದಿದೆ. 14,995 ರೂಪಾಯಿಗೆ ಬಟ್ಟೆಯನ್ನು ಖರೀದಿಸಿದಂತಹ ಗ್ರಾಹಕ ಮತ್ತು ಅವನ ಕುಟುಂಬ ಫೇಕ್ ಆ್ಯಪ್ನಿಂದ ಬಿಲ್ ಪೇ ಮಾಡಿ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ. ಕೆಲ ನಿಮಿಷಗಳ ಬಳಿಕ ಎಚ್ಚೆತ್ತಂತಹ ಅಂಗಡಿ ಮಾಲೀಕನಿಗೆ ಬಿಗ್ ಶಾಕಿಂಗ್ ನ್ಯೂಸ್ ಕಾದಿತ್ತು. ಗ್ರಾಹಕ ಮಾಡಿದ್ದು ಫೇಕ್ ಆ್ಯಪ್ ಮೂಲಕ ವಂಚನೆ ಅಂತ ಇನ್ನು ಅಂಗಡಿ ಮಾಲೀಕನ ಗಮನಕ್ಕೆ ಬಂದಿದೆ. ನೀವೇನು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ 15,000 ರೂಪಾಯಿ ಶಾಪಿಂಗ್ ಮಾಡಿದ್ದಾರೆ. ತದನಂತರ ಫೇಕ್ ಆ್ಯಪ್ನಲ್ಲಿ ಪೇಮೆಂಟನ್ನು ಮಾಡಿ ಕ್ಷಣಾರ್ಧದಲ್ಲಿ ಇವರು ಎಸ್ಕೇಪ್ ಆಗಿರುವಂಥದ್ದು. ಕೆಲ ಸಮಯದ ಬಳಿಕ ಅಂದರೆ ಕೆಲ ನಿಮಿಷಗಳ ಬಳಿಕ ಅಂಗಡಿ ಮಾಲೀಕನಿಗೆ ಇದು ಮಹಾ ವಂಚನೆ, ಮಹಾ ಮೋಸ ಅನ್ನುವಂಥದ್ದು ಗೊತ್ತಾಗಿದೆ. ನೀವೇನು ಗಮನಿಸ್ತಾ ಇದ್ದೀರಾ, ಹೆಲ್ಮೆಟ್ ಹಾಕೊಂಡಿದ್ದಾನಲ್ಲ ವ್ಯಕ್ತಿ, ಆತನೇ ಫೋನ್ ಪೇ ಮಾಡ್ತಾ ಇದ್ದಾನೆ. ಶಾಪಿಂಗ್ ಮಾಡಿದ್ದಾರೆ ಆ ಅಂಗಡಿಗೆ ಬಂದು. ತದನಂತರ ಅಂದರೆ UPI ಮೂಲಕ ಹಣವನ್ನು ಕಳಿಸಿ ಫೇಕ್ ಆ್ಯಪ್ ಮೂಲಕ ಈತ ಎಸ್ಕೇಪ್ ಆಗಿರುವಂಥದ್ದು. ಟೋಟಲಾಗಿ 15,000 ರೂಪಾಯಿಗೆ ಬಟ್ಟೆಯನ್ನು ಖರೀದಿಸಿದ್ದು. ಗ್ರಾಹಕ ಮತ್ತು ಅವನ ಕುಟುಂಬ ಫೇಕ್ ಆ್ಯಪ್ ಮೂಲಕ ಹಣವನ್ನು ಅಂಗಡಿ ಮಾಲೀಕನಿಗೆ ಕಳಿಸಿ ಅಲ್ಲಿಂದ ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗಿದ್ದಾರೆ.